ಸರಳವಾಗಿ ಸಾಗುವ ಹೃದಯ ತುಂಬಿ ಅರಳುವ ಕುಸುಮ ಕಾವ್ಯ ಕಣ್ಣಿಗೆ ಒಂದು ಮೂಕ ಭಂಗಿಗೆ ಕೋಟಿ ಭಾವ ತೆರೆಯುವ ಚತುರ ಶಿಲಾ ಬಾಲಿಕೆ ಓದಿದರೆ ಓಲೈಸುವ ನೋಡಿದರೆ ಪೂರೈಸುವ ಮೆಚ್ಚಿದರೆ ಮನ್ನಿಸುವ ಮುಟ್ಟಿದರೆ ಕಂಪಿಸುವ ಕವಿ ಶಿಲ್ಪಿ ಕಾಣಿಕೆ. ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಸೊ ಆಫ್ಟರ್ ಅ ಲಾಂಗ್ ಟೈಮ್ ಒಂದು ಹೋಮ್ ಸ್ಟೇ ಟೂರ್ ಅಥವಾ ವ್ಲಾಗ್ನ ಮಾಡ್ತಾ ಇರೋದು. ಸೊ ನಾವಿವತ್ತು ಬಂದು ಮೌಂಟೇನ್ ಲಿಂಕ್ ಅನ್ನೋ ಒಂದು ಹೋಮ್ ಸ್ಟೇಲಿದ್ದೀವಿ. ಇದು ಬಂದು ಕಳಸ ಹತ್ರ ಬರುತ್ತೆ. ಆವಾಗಲೇ ಚೆಕ್ ಇನ್ ಆಗಿ ತುಂಬ ಹೊತ್ತಾಯಿತು. ರೂಮ್ಸ್ ಎಲ್ಲ ಯಾವ ಥರ ಇದೆ ಅಂತ ಬನ್ನಿ ತೋರಿಸ್ತೀನಿ. ಹೋಮ್ ಸ್ಟೇ ಎಂಟ್ರಿ ಆಗಿದ ತಕ್ಷಣ ಇಲ್ಲೊಂದು ದೊಡ್ಡ ಹಾಲ್ ಇದೆ ಕೂತ್ಕೊಂಡು ಚಿಲ್ಔಟ್ ಮಾಡೋದಕ್ಕೆ. ಸೊ ಇಲ್ಲೆಲ್ಲ ಇವರ ಕಲೆಕ್ಷನ್ಸ್ ಇದೆ, ಪೇಂಟಿಂಗ್ಸು, ಹಾಗೆ ಇಲ್ಲಿ ಹಳೆ ಕಾಲದ ಕಾಯಿನ್ಸ್ಗಳು, ಹಾಗೆ ಬಾಟಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದಾರೆ. ಇಲ್ಲಿ ಹಳೆ ಕಾಲದ ಕ್ಯಾಮ್ರಾ ಹಾಗೆ ಬುಕ್ಸ್ ಎಲ್ಲ ನೋಡ್ಬೋದು. ಬುಕ್ಸ್ ಕೂಡ ಓದ್ಬೋದು ಕೂತ್ಕೊಂಡು. ನೋಡಿ ಇಲ್ಲಿ ಗ್ರಾಮಫೋನು, ಇದು ಈಗಲೂ ವರ್ಕ್ ಆಗುತ್ತಂತೆ. ಒಟ್ಟಿನಲ್ಲಿ ಸಖತ್ತಾಗಿದೆ ಗುರು. ಈ ಥರ ಹಳೆ ಕಾಲದ ವಸ್ತುಗಳನ್ನ ನೋಡೋದಕ್ಕೇ ಏನೋ ಒಂಥರ ಖುಷಿ. ಸೊ ಇಲ್ಲಿ 2 ಪರ್ಸನ್ ಬೆಡ್ ಇದೆ, ತುಂಬಾ ಕ್ಲೀನಾಗಿದೆ. ಹಾಗೆ ಈ ಕಡೆ ಬಂದರೆ ಕಿಚನ್ ಕೂಡ ಕೊಡ್ತಾರಂತೆ, ನೀವೇ ಏನಾದರೂ ಕುಕ್ ಮಾಡ್ಕೊಳ್ಳೋಂಗಿದ್ರೆ. ನೋಡಿ ಕಿಚನ್ ಕೂಡ ಏನು ಸ್ಪೇಷಿಯಸ್ ಆಗಿದೆ ಅಂತ. ಇಲ್ಲಿ ಸಿಂಕ್ ಇದೆ, ಫ್ರಿಡ್ಜ್ ಕೂಡ ಕೊಡ್ತಾರೆ ಅನ್ಸುತ್ತೆ. ಹಾಗೆ ಇಲ್ಲೊಂದು ರೂಮು, 2 ಪರ್ಸನ್ ರೂಮು. ಬೇಕಾದರೆ ಎಕ್ಸ್ಟ್ರಾ ಮೆಂಬರ್ಸ್ ಬಂದರೆ ಬೆಡ್ ಕೂಡ ಹಾಕೋಬೋದು. ಚೆನ್ನಾಗಿದೆ ರೂಟ್ನಲ್ಲಿ, ತುಂಬ ಕ್ಲೀನಾಗಿ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ವಾಶ್ರೂಮ್ ಕೂಡ ತುಂಬಾ ಸ್ಪೇಷಿಯಸ್ ಆಗಿ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಇಲ್ಲಿ ವಾಷಿಂಗ್ ಮಿಷಿನ್ ಕೂಡ ಇದೆ. ಫುಲ್ಲು ಮೇಲ್ಗಡೆ ಎಲ್ಲ ಹಂಚು. ಹಾಗೆ ಇಲ್ಲಿ 3 ಪರ್ಸನ್ ಶೇರಿಂಗ್ ರೂಮ್ ಇದೆ. ಇದಕ್ಕೊಂದು ಅಟ್ಯಾಚ್ಡ್ ಬಾತ್ರೂಮ್ ಇದೆ. ತುಂಬಾ ಚೆನ್ನಾಗಿದೆ. ಕಬಾರ್ಡ್ಗಳೆಲ್ಲ ಇದೆ, ಐಟಮ್ಸ್ ಎಲ್ಲ ಇಟ್ಕೊಳ್ಳೋದಕ್ಕೆ. ಹಳೆ ಕಾಲದಲ್ಲಿ ಯೂಸ್ ಮಾಡ್ತಿದ್ದಂತಹ ಕೊಳಗ, ಒಳಕಲ್ಲು, ಉಪ್ಪಿನ ಡಬ್ಬಿ ಎಲ್ಲ ನೋಡ್ಬೋದು, ನೇಗ್ಲು ಎಲ್ಲ. ಸೊ ಡೈನಿಂಗ್ ಏರಿಯಾ ನೋಡ್ತಾ ಇರ್ಬೋದು ಏನು ಸಖತ್ತಾಗಿದೆ ಅಂತ. ಫುಲ್ಲು ಪೀಸಾಗಿದೆ. ಒಳಗಡೆ ಬಂದರೆ ಏನೋ ಒಂಥರ ಯೂನಿಕ್ ಸ್ಮೆಲ್ಲು. ಬೆಂಚ್ ಕಲ್ಗಳು ಹಾಕಿದ್ದಾರೆ. ಹಲೋ ಬ್ರೋ, ಡಿಸ್ಟರ್ಬ್ ಮಾಡಬೇಡ ಹೋಗೋ ಅಂತ ಐತೆ. ಇನ್ನು ಇಲ್ಲಿ ಕೂಡ ಇದ್ದಾವೆ, ಎಲ್ಲ ಮಲ್ಕೊಂಬಿಟ್ಟಿದ್ದಾವೆ. ಹಲೋ, ನಾನು ನಿನ್ನನ್ನು ಮಾತಾಡ್ಸಿದ್ರೆ ಇವೆರಡು ಗುರ್ರ ಅಂತವೆ. ಓಕೆ, ವೆರಿ ಕ್ಯೂಟ್ ಬಟ್ ವೆರಿ ಅಗ್ರೆಸಿವ್. Cute, very aggressive. Cool down. Very very sweet. ಏನು ಕ್ಯೂಟ್ ಆಗಿದೆಯಮ್ಮ. ಆಯ್ತಾಯ್ತು, ಬಾಯ್. ಸೊ ಇವರ ಪ್ರೈವೇಟ್ ಸ್ಟ್ರೀಮ್ಗೆ ಕಾಫಿ ತೋಟಗಳ ಮಧ್ಯೆ ಎಲ್ಲ ಹೋಗಬೇಕು. ಒಟ್ಟಿನಲ್ಲಿ ಸಖತ್ತಾಗಿದೆ, ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್ ಮಾತ್ರ. ಸೊ ಇವಾಗ ಹೋಮ್ ಸ್ಟೇ ಅವರೇನೆ ಸೈಟ್ ಸೀಯಿಂಗ್ ಜಾಗಗಳಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅವರ ಒಂದು ಬೊಲೆರೋಲಿ. ಸೊ ನಮ್ಮ ಬಾಯ್ಸ್ ಎಲ್ಲ ರೆಡಿ ಇದ್ದಾರೆ, ಬನ್ನಿ ಹೋಗೋಣ. ಇವರೇನೆ ಓನರು. ಹಾಯ್ ಬ್ರೋ. ಹಲೋ. ಬನ್ನಿ ಸ್ನೇಹಿತರೆ, ಲೆಟ್ಸ್ ಗೋ, ಹೋಗೋಣ.
ಸೊ ಇವಾಗ ಹೋಮ್ ಸ್ಟೇಯಿಂದ ಒಂದು ಸ್ಪಾಟಿಗೆ ಕರ್ಕೊಂಬಂದಿದ್ದಾರೆ ಕಳಸ ಹತ್ರ, ರುದ್ರಪಾದ ಅಂತ ಈ ಸ್ಪಾಟ್ ಹೆಸರು. ಬಟ್ ಸಖತ್ ಬ್ಯೂಟಿಫುಲ್ ಆಗಿದೆ ಮಾತ್ರ. ನೋಡಿ ನೀರೆಷ್ಟು ಕ್ಲಿಯರ್ ಇದೆ ಅಂತ. ವಾಹ್, ಏನು ಕೋಲ್ಡ್ ಇದೆ ಗುರು, ಒಳ್ಳೆ ಐಸ್ ವಾಟರ್ ಇದ್ದಂಗಿದೆ. ಇಲ್ಲಿ ನೀವು ಶಿವಲಿಂಗನ ನೋಡ್ಬೋದು. ಆ್ಯಕ್ಚುಲಿ ತುಂಬ ಶಿವಲಿಂಗಗಳಿದೆ ಇಲ್ಲಿ. ನೋಡಿ ಅಲ್ಲೊಂದು ಶಿವಲಿಂಗ ಇದೆ, ಹಾಗೆ ಇಲ್ಲೊಂದು ಶಿವಲಿಂಗ ಇದೆ. ಇದನ್ನು ರುದ್ರಪಾದ ಅಂತ ಕರೀತಾರೆ. ಬ್ರೋ, ನಾವಿವಾಗ ಯಾವ ಕಡೆ ಹೋಗ್ತಾ ಇದ್ದೀವಿ? ನಾವೀಗ ಕಳಸ ಸೈಡ್ ಹೋಗ್ತಿದ್ದೀವಿ. ಕಳಸ ಕಡೆ ಅಲ್ಲ, ಒಂದು ಫಾಲ್ಸ್ ಕರ್ಕೊಂಡು ಹೋಗ್ತಾ ಇದ್ದಾರೆ ಕಳಸ ಹತ್ರ. ಅದು ಸೀಕ್ರೆಟ್ ಫಾಲ್ಸು. ಇವ್ರು ಹೋಮ್ ಸ್ಟೇಗೆ ಬಂದರೆ ಮಾತ್ರ ಆ ಫಾಲ್ಸ್ ಯಾವುದು ಅಂತ ನಿಮಗೆ ಗೊತ್ತಾಗಲ್ಲ. ಸೊ ಕರೆಂಟ್ಲಿ ವಿ ಆರ್ ಅಟ್ ಮರಸಣಿಗೆ. ಒಂದು ಸೀಕ್ರೆಟ್ ವಾಟರ್ ಫಾಲ್ಸಿಗೆ ಬಂದಿದ್ದೀವಿ. ಈ ಫಾಲ್ಸ್ ಹೆಸರು ರಿವೀಲ್ ಮಾಡೋಂಗಿಲ್ಲ ಅಂತ ಹೇಳಿದ್ದಾರೆ. ನೀವೇನಾದರೂ ಈ ಹೋಮ್ ಸ್ಟೇಗೆ ಬಂದರೆ ಹೋಮ್ ಸ್ಟೇ ಅವರೇನೇ ಇಲ್ಲಿ ಕರ್ಕೊಬರ್ತಾರೆ. ಬಟ್ ಫಾಲ್ಸ್ ಅಂತೂ ಸಖತ್ತಾಗಿದೆ, ನೋಡಿ ಹೇಗಿದೆ ಅಂತ. ಸಿಕ್ಕಾಪಟ್ಟೆ ದೊಡ್ಡ ಫಾಲ್ಸು ಗುರು. ಇದು ಮಳೆ ಸೀಸನ್ ಅಲ್ಲ, ಸೊ ಹಾಗಾಗಿ ನೀರು ಸ್ವಲ್ಪ ಕಮ್ಮಿ ಇದೆ. ಮಾನ್ಸೂನಲ್ಲಂತೂ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ ಇಲ್ಲಿ ನೀರಂತೂ. ಸೊ ಟೈಮ್ ಬಂದು 4 ಗಂಟೆ ಆಗ್ತಾ ಬಂತು. ವೆದರ್ ನೋಡ್ಬೋದು ಯಾವ ಥರ ಇದೆ ಅಂತ. ಫುಲ್ಲು ವೆದರೇ ಚೇಂಜು, ಫುಲ್ಲು ತಣ್ಣಗಿದೆ. ಸ್ನ್ಯಾಕ್ಸ್ ಕೊಟ್ಟಿದ್ದಾರೆ ಇಲ್ಲಿ ಡೈನಿಂಗ್ ಏರಿಯಾದಲ್ಲಿ ಇಟ್ಟಿದ್ದಾರೆ. ಬನ್ನಿ ನೋಡೋಣ ಏನು ಕೊಟ್ಟಿದ್ದಾರೆ ಅಂತ. ಪಕೋಡ, ಗೋಳಿ ಬಜ್ಜೆ ಇದೆ. ಸೊ ಕಾಫಿ ಕೂಡ ಕೊಟ್ಟಿದ್ದಾರೆ. ಈ ಒಂದು ವೆದರ್ಗೆ ಬಿಸಿ ಬಿಸಿ ಕಾಫಿ ಕುಡಿತಾ ಇದ್ರೆ ನೆಕ್ಸ್ಟ್ ಲೆವೆಲ್ಲು. ಬನ್ನಿ ಇದನ್ನು ಬ್ಯಾಟಿಂಗ್ ಮಾಡೋಣ. ಸೊ ಇವಾಗ ಇನ್ನೊಂದು ಸ್ಪಾಟಿಗೆ ಕರ್ಕೊಂಬಂದಿದ್ದಾರೆ. ಇದು ಟೀ ಎಸ್ಟೇಟು, ಹೋಮ್ ಸ್ಟೇ ಹತ್ರನೇ ಇರುವಂಥ ಟೀ ಎಸ್ಟೇಟು. ಸೊ ನೋಡಿ ಏನು ಸಖತ್ತಾಗಿದೆ ಈ ಒಂದು ಸ್ಪಾಟ್ ಅಂತ. ಸೊ ಮೈದಾಡಿ ವ್ಯೂ ಪಾಯಿಂಟ್ ಕರ್ಕೊಂಡು ಹೋಗ್ತಾ ಇದ್ದಾರೆ ಇವಾಗ. ನೋಡಿ ಮೈದಾಡಿಗೆ ಹೋಗುವಂಥ ರೋಡ್ ಯಾವ ಥರ ಇದೆ ಅಂತ. ಫುಲ್ಲು ಆಫ್ ರೋಡು. ಸೈಕಾಗಿದೆ ಬ್ರೋ ವ್ಯೂ ಅಂತ. ಎದುರುಗಡೆ ಫುಲ್ಲು ಎಕ್ಸಸೈಸು ಬಾಡಿಗೆಲ್ಲ, ಆಫ್ ರೋಡ್. ಓ ಮೈ ಗಾಡ್, ಏನು ಗುರು ಇದು. ವಾಹ್. ಸೊ ನೋಡಿ ಮೈದಾಡಿ ವ್ಯೂ ಪಾಯಿಂಟಿಗೆ ಬಂದಿದ್ದೀವಿ. ಇದೇನೇ ಆ್ಯಕ್ಚುಲಿ ಮೈದಾಡಿ ವ್ಯೂ ಪಾಯಿಂಟು. ಇದನ್ನು ಆ ಕಡೆ ನಿಂತ್ಕೊಂಡು ನೋಡಿದ್ರೆ ಇದು ರಾಣಿಜರಿ ವ್ಯೂ ಪಾಯಿಂಟ್. ಆ ಕಡೆ ನೋಡಿದ್ರೆ ಅದೆಲ್ಲ ಬಲ್ಲಾಳ ರಾಯನ ದುರ್ಗ ಫೋರ್ಟು. ಅಲ್ಲಿ ಸ್ಟ್ರೈಟ್ ಒಂದು ಬೆಟ್ಟ ಕಾಣಿಸುತ್ತೆ. ಅದು ಆ್ಯಕ್ಚುಲಿ ಬಂದು ಗಡಾಯಿಕಲ್ಲು. ನೋಡಿ ಎಷ್ಟು ಹತ್ರ ಕಾಣಿಸುತ್ತೆ ಇಲ್ಲಿಂದ ಆ್ಯಕ್ಚುಲಿ ಗಡಾಯಿಕಲ್ಲು. ಅದೇ ನಾವೇನಾದರೂ ಬಸ್ಸಲ್ಲಿ ಹೋಗ್ತೀವಿ ಅಂದರೆ 2 to 3 hours ಹಿಡಿಯುತ್ತೆ. ಏನೇ ಹೇಳಿ ಮಾತ್ರ ನೆಕ್ಸ್ಟ್ ಲೆವೆಲ್ ವ್ಯೂ ಗುರು. ಆಲ್ ಥ್ಯಾಂಕ್ಸ್ ಟು ಬ್ರದರ್. ಬೆಳಗ್ಗೆಯಿಂದ ನಮ್ಮನ್ನ ಎಷ್ಟು ಜಾಗಗಳನ್ನ ಸುತ್ತಾಡಿಸ್ತಾ ಇದ್ದಾರೆ ಅಂತಂದರೆ. ಸೊ ನೀವು ಹೋಮ್ ಸ್ಟೇಗೆ ಬರಬೇಕಂದ್ರೆ ಡಿಸ್ಕ್ರಿಪ್ಷನಲ್ಲಿ ಲೊಕೇಶನ್ನು, ಕಾಂಟ್ಯಾಕ್ಟ್ ಡೀಟೇಲ್ಸು ಎಲ್ಲನೂ ಇರುತ್ತೆ. ಚೆಕ್ಔಟ್ ಮಾಡಿ. ಬಡ್ಜೆಟ್ ಫ್ರೆಂಡ್ಲಿ ರೆಸಾರ್ಟು. ಹೋಮ್ ಸ್ಟೇ.
ಸೊ ಮತ್ತೆ ಇನ್ನೊಂದು ಹಿಡನ್ ವಾಟರ್ ಫಾಲ್ಸಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇದಂತೂ ಫುಲ್ಲು ಕಾಡು ಒಳಗಡೆ ಇದೆ. ನೋಡಿ ಯಾವ ಥರ ಇದೆ ರೂಟ್ ಏನೇ ಅಂತ. ಒಟ್ಟಿನಲ್ಲಿ ನೆಕ್ಸ್ಟ್ ಲೆವೆಲ್ ಅಡ್ವೆಂಚರು. ನೋಡಿ ಇಲ್ಲಿ ಕಾಫಿ ಬೀನ್ಸ್ ಎಲ್ಲ ಸೂಪರ್. ಇನ್ನೇನು ಫಾಲ್ಸ್ ಹತ್ರನೇ ಇದ್ದೀವಿ, ಸೌಂಡ್ ಕೇಳಿಸ್ತಾ ಇದೆ, ಬನ್ನಿ ನೋಡೋಣ. ಕ್ರೇಜಿ ಗುರು, ಯಾವ ಥರ ಇದೆ ನೋಡಿ ವಾಟರ್ ಫಾಲ್ಸು. ಫುಲ್ಲು ಕಾಡು ಮಧ್ಯ ಇರೋದಿದು. ನೆಕ್ಸ್ಟ್ ಲೆವೆಲ್ ವ್ಯೂ ಗುರು. ಹೋಮ್ ಸ್ಟೇ ಮೇಲ್ಗಡೆಯಿಂದ ಯಾವ ಥರ ವ್ಯೂ ಇದೆ ಅಂತ ನೋಡೋಣ ಬನ್ನಿ. ನೋಡಿ ಫುಲ್ಲು ಟೀ ಎಸ್ಟೇಟ್ ಕಾಣಿಸುತ್ತೆ. ಆಗಲೇ ಅದೇ ಟೀ ಎಸ್ಟೇಟ್ಗೆ ಅವ್ರು ಕರ್ಕೊಂಡೋಗಿದ್ದು. ಹೋಮ್ ಸ್ಟೇ ಎದುರುಗಡೆ ಇರೋದು. ಒಟ್ಟಿನಲ್ಲಿ ನೆಕ್ಸ್ಟ್ ಲೆವೆಲಾಗಿ ಕಾಣುತ್ತೆ. ವೆದರ್ ಕೂಡ ಅಷ್ಟೇ ಪ್ಲೆಸೆಂಟಾಗಿದೆ ಫುಲ್ಲು. ನೈಟ್ ಇಲ್ಲಿ ಕ್ಯಾಂಪ್ ಫೈರ್ನ ಹಾಕ್ಕೊಡ್ತಾರೆ. ಸೊ ಕ್ಯಾಂಪ್ ಫೈರ್ನ ಹಾಕ್ಕೊಟ್ಟಿದ್ದಾರೆ. ಚಂದನ್ ಇಲ್ಲೇ ಕೂತಿದ್ದಾನೆ. ಒಳ್ಳೆ ಕೊರೋಕೆ ಹಾಕ್ಕೊಂಡಿದ್ದೀವಿ. ಫುಲ್ಲು ಮ್ಯೂಸಿಕ್ ಆಡ್ಕೊಂಡು ಕೂತ್ಕೋತೀವಿ ಇವಾಗ. ಇದಾದಮೇಲೆ ಡಿನ್ನರ್ ಕೂಡ ರೆಡಿ ಆಗುತ್ತೆ. ಗುಡ್ ಮಾರ್ನಿಂಗ್ ಸ್ನೇಹಿತರೆ. ಇದು ಬಂದು ಡೇ 2 ಇನ್ ಮೌಂಟೇನ್ ಲಿಂಕ್ ಹೋಮ್ ಸ್ಟೇ. ಸೊ ಇವತ್ತು ಹೊರಡ್ತಾ ಇದ್ದೀವಿ ನಾವು. ಸೊ ಬ್ರೇಕ್ಫಾಸ್ಟ್ ಎಲ್ಲ ಆಗಲೇ ರೆಡಿ ಆಗಿದೆ. ಬ್ರೇಕ್ಫಾಸ್ಟ್ ಮಾಡಿಕೊಂಡು ಚೆಕ್ಔಟ್ ಆಗೋದಷ್ಟೇ. ನೆನ್ನೆ ನೈಟ್ ಅಂತೂ ಸಖತ್ತಾಗಿತ್ತು, ಒಳ್ಳೆ ನಿದ್ದೆ ಬಂತು. ಇಲ್ಲಿ ಕ್ಯಾಂಪ್ ಫೈರೆಲ್ಲ ಹಾಕ್ಕೊಟ್ಟಿದ್ರು. ನೆನ್ನೆ ನೈಟ್ ಡಿನ್ನರ್ ಕೂಡ ತುಂಬಾ ಚೆನ್ನಾಗಿತ್ತು. ಸೊ ಇನ್ನೇನು ಹೊರಡಬೇಕು. ಬಾಯ್ಸ್ ಎಲ್ಲ ಫೋಟೋ ಶೂಟ್ ಮಾಡ್ತಾ ಇದ್ದಾರೆ. ಮುಗಿಸ್ಕೊಂಡು ಹೊರಡೋದು. ಬನ್ನಿ ಬ್ರೇಕ್ಫಾಸ್ಟಿಗೆ ಏನು ಮಾಡಿದ್ದಾರೆ ಅಂತ ನೋಡೋಣ. ಬ್ರೇಕ್ಫಾಸ್ಟ್ಗೆ ಪುಳಿಯೋಗರೆ, ಬನ್ಸು, ವಡೆ ಮತ್ತು ಏನೋ ಪಲ್ಯ ಥರ ಇದೆ. ಸೊ ಹೇಗಿದ್ದಪ್ಪ ಟೇಸ್ಟು? ನೆಕ್ಸ್ಟ್ ಲೆವೆಲ್ಲ. ಚೆನ್ನಾಗಿದೆ. ಓಕೆ, ಸೊ ಇವಾಗ ನಾವು ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡು ಹೋಮ್ ಸ್ಟೇಯಿಂದ ಚೆಕ್ಔಟ್ ಆಗೋದು. ಸೊ ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ಇವಾಗ ಹೋಮ್ ಸ್ಟೇಯಿಂದ ಚೆಕ್ಔಟ್ ಆಗ್ತಾಯಿದ್ದೀವಿ. ನೀವೇನಾದರೂ ಈ ಹೋಮ್ ಸ್ಟೇಗೆ ಬಂದು ಸ್ಟೇ ಆಗಬೇಕಂತ ಇದ್ದರೆ ಇದರ ಡೀಟೇಲ್ಸು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಹಾಗೆ ಗೂಗಲ್ ಮ್ಯಾಪ್ಸ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಇರುತ್ತೆ. ದಯವಿಟ್ಟು ಚೆಕ್ಔಟ್ ಮಾಡಿ. ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೂಡ ಹಾಕಿರ್ತೀನಿ. ಸೊ ಇದೇ ಥರ ಹೆಚ್ಚಿನ ಕಂಟೆಂಟ್ಸ್ಗೆ ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಫಾಲೋ ಮಾಡ್ಕೊಳ್ಳಿ ಇನ್ಸ್ಟಾಗ್ರಾಮು ಮತ್ತು ಫೇಸ್ಬುಕ್ಕಲ್ಲಿ. ಸಿಗೋಣ ಸ್ನೇಹಿತರೆ ಮುಂದಿನ ವೀಡಿಯೋದಲ್ಲಿ.